ಮೈಸೂರು ಚಲೋ ಪಾದಯಾತ್ರೆ ನಡೆಸಿರುವುದು ಒಂದು ಇತಿಹಾಸವಾಗಿದೆ. ಇದೆಲ್ಲರ ಮಧ್ಯದಲ್ಲಿ ಏನೊಂದು ಸದನದ ಒಳಗೆ ಸರ್ಕಾರ ಮೂಢ ವಿಚಾರದಲ್ಲಿ, ಮೂಢ ಹಗರಣದ ವಿಚಾರದಲ್ಲಿ ಯಾವುದೇ ಒಂದು ಚರ್ಚೆಯನ್ನು, ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೂ ಅವಕಾಶವನ್ನು ಕೊಡದೆ ಸಂಪೂರ್ಣವಾಗಿ ತಡೆದು ಸಂವಿಧಾನದ ಒಂದು ಪವಿತ್ರವಾಗಿರುವಂಥ ಒಂದು ಮಂದಿರ, ಒಂದು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ, ಒಂದು ಸರ್ಕಾರಕ್ಕೆ, ಪ್ರತಿಪಕ್ಷಕ್ಕೆ ಮತ್ತು ಆಡಳಿತ ಪಕ್ಷಕ್ಕೆ ಪರಸ್ಪರ ವಿಚಾರ ವಿನಿಮಯ ಅಥವಾ ಸತ್ಯವನ್ನು ಬೆಳಕಿಗೆ ತರಲಿಕ್ಕೆ ಒಂದು ಉತ್ತಮವಾಗಿರುವಂಥ ಒಂದು ಅವಕಾಶ, ಒಂದು ಸೂಕ್ತವಾಗಿರುವಂಥ ಒಂದು ವೇದಿಕೆ, ಇದು ಎಲ್ಲದಕ್ಕೂ ತಡೆಯನ್ನು ಮಾಡಿದ್ರು. ಈ ಎಲ್ಲರ ಮಧ್ಯದಲ್ಲಿ ಏನೊಂದು ಸೋಷಿಯಲ್ ಆಕ್ಟಿವಿಸ್ಟ್ಗಳು, ಸಿವಿಕ್ ಆಕ್ಟಿವಿಸ್ಟ್, ಇವರೆಲ್ಲರೂ ಎಲ್ಲ ಒಂದು ಕಡೆ ನಾಡಿನಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಅಧಿಕಾರ ದುರ್ಬಳಕೆಯನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.